ಗೆಳೆಯರೇ ನಮಸ್ಕಾರ. ಸ್ಟ್ರೆಸ್ ಅಂದರೆ ಅದು ಒಂದು ಸಣ್ಣ ಸಮಸ್ಯೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಆದರೆ ನಿಜ ಹೇಳಕ್ಕೆ ಹೋದರೆ ಸ್ಟ್ರೆಸ್ ಒಂದು ಸುಮ್ಮನೆ ಕಾಣದ ಇರಿಟೇಷನ್ ಅಂತಲೇ ಹೇಳ್ಬೋದು. ಹೊರಗೆ ನಗುಮುಖ ಆದರೆ ಒಳಗಡೆ ಮನಸ್ಸನ್ನು ನಿಧಾನವಾಗಿ ನುಂಗೋ ರಾಕ್ಷಸ ಈ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಕೇವಲ ಆಲೋಚನೆ ಹೆಚ್ಚಾಗಿ ಮಾಡೋದಷ್ಟೇ ಅಲ್ಲ, ಇದು ನೇರವಾಗಿ ನಮ್ಮ ದೇಹದ ಮೇಲೇ ದಾಳಿ ಮಾಡುತ್ತೆ. ನಿದ್ರೆಯನ್ನು ಕಸಿದುಕೊಳ್ಳುತ್ತೆ, ಹಸಿವು ಕಡಿಮೆ ಅಥವಾ ಹೆಚ್ಚಾಗೋ ಹಾಗೆ ಮಾಡುತ್ತೆ, ನಮ್ಮ ರಕ್ತದೊತ್ತಡವನ್ನು ಹೆಚ್ಚಾಗೋ ಹಾಗೆ ಮಾಡುತ್ತೆ, ಸಕ್ಕರೆ ಮಟ್ಟವನ್ನು ಹೆಚ್ಚಾಗೋ ಹಾಗೆ ಮಾಡುತ್ತೆ, ಹೃದಯದ ಬಡಿತವನ್ನು ಹೆಚ್ಚು ಮಾಡುತ್ತೆ, ಮನಸ್ಸು ನೊಂದುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವಂತಹ ರಾಕ್ಷಸ ಈ ಸ್ಟ್ರೆಸ್ ಅಂತಲೇ ಹೇಳ್ಬೋದು. ಆದರೆ ಮುಖ್ಯ ವಿಷಯ ಏನು ಗೊತ್ತಾ, ಒಬ್ಬ ವ್ಯಕ್ತಿಗೆ ಜ್ವರ ಬಂದರೆ ಗೊತ್ತಾಗತ್ತೆ, ಶರೀರದಲ್ಲಿ ಏನಾದರೂ ನೋವು ಕಾಣಿಸ್ಕೊಂಡ್ರೆ ಗೊತ್ತಾಗತ್ತೆ. ಆದರೆ ಸ್ಟ್ರೆಸ್ ಬಂದಾಗ ಅದು ನಾನು ಬಂದಿದ್ದೀನಿ ಅಂತ ಹೇಳುತ್ತಾ? ಸಾಧ್ಯನೇ ಇಲ್ಲ. ಅದು ನಿಧಾನವಾಗಿ ಬರುತ್ತೆ, ನಿಧಾನವಾಗಿ ನಿನ್ನೊಳಗೆ ನೆಲೆಯೂರುತ್ತೆ, ನಿನ್ನ ದಿನವನ್ನು ಕಿತ್ಕೊಳ್ಳುತ್ತೆ, ನಿನ್ನ ನಗುವನ್ನು ಕಿತ್ಕೊಳ್ಳುತ್ತೆ, ನಿನ್ನ ಮನಸ್ಸು, ನಿನ್ನ ಶಾಂತಿ ಎಲ್ಲವನ್ನು ಮೌನವಾಗಿ ಕದಿಯುತ್ತೆ. ಹಾಗಿದ್ರೆ ಸ್ಟ್ರೆಸ್ ಯಾಕೆ ಡೇಂಜರಸ್ ಅಂತೀರಾ? ಯಾಕಪ್ಪ ಅಂತಂದರೆ ಅದು ನಿನ್ನ ನಿದ್ರೆಯನ್ನು ಕಸಿದುಕೊಳ್ಳುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿ ಹಾಳಾಗೋ ಹಾಗೆ ಮಾಡುತ್ತೆ, ಹಾರ್ಮೋನ್ ಲೆವೆಲನ್ನು ಏರುಪೇರು ಮಾಡುತ್ತೆ, ಅದೇ ರೀತಿಯಾಗಿ ಸಕ್ಕರೆ ಮಟ್ಟವನ್ನು ಏರಿಸುತ್ತೆ, ತೂಕ ಹೆಚ್ಚಾಗಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಕೂದಲು ಉದುರುವ ಸಮಸ್ಯೆ ಕೂಡ ಸ್ಟ್ರೆಸ್ಸಿಂದನೇ ಹೌದು. ಸ್ಟ್ರೆಸ್ಸಿಂದ ತಲೆನೋವನ್ನು ತರಿಸುತ್ತೆ, ಮನಸ್ಸು ಖಿನ್ನತೆಗೊಳ್ಳುತ್ತೆ. ಹಾಗಿದ್ರೆ ಸ್ಟ್ರೆಸ್ ಕಾಣಿಸುವುದಿಲ್ಲ, ಆದರೆ ಹಿಂಸೆ ಕೊಡೋದ್ರಲ್ಲಿ ಮೊದಲ ಸ್ಥಾನ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋಕ್ಕೆ ಏನಾದರೂ ಔಷಧಿಗಳಿದೆಯಾ? ಖಂಡಿತವಾಗ್ಲೂ ಇದೆ. ತುಂಬಾ ಸರಳವಾದ ವಿಧಾನಗಳಿಂದ ನಮ್ಮ ಸ್ಟ್ರೆಸ್ಸನ್ನು ನಾವು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು. ಮೊದಲನೇದಾಗಿ ಹೇಳೋದಾದರೆ ಬ್ರೀತ್ ರೂಲ್, ಅಂದರೆ 5 ದೀರ್ಘವಾದ ಉಸಿರಾಟ ಮಾಡೋದ್ರಿಂದ ದೇಹದ ಒತ್ತಡ 40% ಅಷ್ಟು ಕಡಿಮೆ ಮಾಡಬಹುದು. ಎರಡನೇದಾಗಿ ವಾಕ್ 10 ಮಿನಿಟ್ಸ್, ಅಂದರೆ ನಡಿಗೆ. ಇದು ಸ್ಟ್ರೆಸ್ಗೆ ನ್ಯಾಚುರಲ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಕನಿಷ್ಠ 10 ನಿಮಿಷ ನಡೆಯೋದ್ರಿಂದ ಮನಸ್ಸು 50% ಅಷ್ಟು ಲಘುವಾಗುತ್ತೆ ಅಂತಲೇ ಹೇಳ್ಬೋದು. ಮೂರನೇದಾಗಿ ಸ್ಪೀಕ್ ಟು ಸಮ್ವನ್. ಮನಸ್ಸು ತುಂಬಿಕೊಂಡಾಗ ಅದನ್ನು ಒಳಗಡೆ ತೂಗಕ್ಕೆ ಬಿಡಬೇಡಿ. ಒಬ್ಬರಿಗೆ ಹೇಳೋದ್ರಿಂದ ನಮಗೆ ಪರಿಹಾರದಿಂದ ಅರ್ಧ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ರೆಡ್ಯೂಸ್ ಡಿಜಿಟಲ್ ನಾಯ್ಸ್. ಫೋನ್ ಸ್ಕ್ರೋಲ್ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಖಂಡಿತವಾಗ್ಲೂ ಕೂಡ ಹೆಚ್ಚಾಗುತ್ತೆ. 10 ನಿಮಿಷ ನೀವು ಸ್ವಿಚ್ ಆಫ್ ಮಾಡಿ ಇಡೀ ಫೋನನ್ನು, 10 ಗಂಟೆಗಳ ಶಾಂತಿ ಸಿಕ್ಕ ಹಾಗೆ ಅನುಭವ ಆಗುತ್ತೆ. ಐದನೇದಾಗಿ ಫಾರ್ಗಿವ್ ಆ್ಯಂಡ್ ರಿಲೀಸ್. ನಮ್ಮ ಕೋಪ, ನೋವು, ಅಸಹನೆ ಇವುಗಳೇ ಸ್ಟ್ರೆಸ್ಗೆ ಮನೆ ಅಂತಲೇ ಹೇಳ್ಬೋದು. ಮನಸ್ಸು ಹಗುರವಾಗಬೇಕಾದ್ರೆ ಇವುಗಳನ್ನೆಲ್ಲವನ್ನು ಕೂಡ ನಾವು ಬಿಡಬೇಕಾಗತ್ತೆ. ಸ್ಟ್ರೆಸ್ ನಿನ್ನ ಜೀವನದ ಹಿಂಸಕ ಆಗಬಾರ್ದು ಗೆಳೆಯರೇ. ನಿನ್ನ ಸಮಯ, ನಿನ್ನ ಮನಸ್ಸು, ನಿನ್ನ ಶಾಂತಿ ಇದು ಯಾರಿಗೂ ಕೊಡಬೇಡಿ. ಎಂದಿಗೂ ನೆನ್ಪಿಟ್ಕೊಳ್ಳಿ, ಸ್ಟ್ರೆಸ್ ಯಾವತ್ತೂ ಕೂಡ ಸಮಸ್ಯೆ ಅಲ್ವೇ ಅಲ್ಲ. ನೀನು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತೀಯೋ ಅದನ್ನೇ ಸ್ಟ್ರೆಸ್ ಅಂತ ಕರೀತಾರೆ. ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಶಾಂತಿ ಹಾಗೂ ನೆಮ್ಮದಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.